ಈ ಕಡೆ ಎಲ್ಲ ಇಂಬಗ್ ಹೊಲವರಿ ಭಾರಿ ಐತಿ ಬಿಡ, ಮಸ್ತ್ ಐತಿ. ನನ್ನ ನಳ ಇಂಥ ಮನಿ ಇಷ್ಟು ಗಡ ಕಟ್ತಾನಂತ ನಾ ಅನ್ಕೊಂಡಿದ್ದೇ ಇಲ್ಲ. ಹೌದನ? ಹಾ, ಜಾಗ ತಗೊಂಡು ಮನಿ ಕಟ್ಟಕತ್ತಾನ ನಿನ್ನಳೆ? ಹ್ಞೂ ನವ್ಯಕ್ಕ, ಜಾಗ ತಗೊಂಡು ಮನಿ ಕಟ್ಟಾಕತ್ತಾನ. ಯವ್ವ ನನಗರ ನೋಡಿ ಎಷ್ಟು ಖುಷಿ ಆತು ಗೊತ್ತನ. ಅಲ್ಲ ಕುಡ್ ಬೇಡುದು ಎರಡು ಕಣ್ಣಂತ ಹಂಗ ನನಗೆ ಯವ್ವ ನನ್ನ ಮಗಳು ಆರಾಮಿದ್ರೆ ಸಾಕನ್ನಂಗಾಗಿತ್ತ. ಆ ಭಿಕ್ಷಕನ್ ಮಾಡ್ಕೊಂಡ್ಲಲ್ಲ, ಹಿಂಗೆ ಹೋದ್ಲಲ್ಲ ಅನ್ನೋದು ಭಾಳ ಬೇಜಾರಿತ್ತು. ಆದ್ರೆ ಈಗ ಅದೇನಿಲ್ಲ ನೋಡಿ. ಈಗ ಏನ ಆಫೀಸ್ನ್ಯಾಗ ಮನ್ಯಾಗ ಅಲ್ಲಿ ಹೊರಗೆ ದುಡಿಯೋರ ಇನ್ನ ಮನಿ ಕಟ್ಟಕ್ಕೆ ಆಗೋಲ್ತು ಅಂತ ನೋಡಿಲ್ಲ ನಮ್ಮ ಮಳೆ. ಎಂತ ಮನಿ ಕಟ್ಟಿನ, ಅದು ಪಾನಿಪುರಿ ಅದೇನು ಮಾಡ್ತಾನಲ್ಲ ಬಿಸ್ನೆಸ್, ಅಯ್ಯೋ ಚಲೋ ನಡ್ದೈತೆ ಯವ್ವ. ಅದು ಈಗೇನೋ ದೊಡ್ಡ ಅಂಗಡಿ ಹಾಕ್ಬೇಕನ್ನಕತ್ತಾನಂತ. ಅದೆಲ್ಲ ಬಾರಿ ತಿನ್ನೋದ್ರಾಗಿರುವಷ್ಟು ಲಾಭ ಎದ್ರಾಗೂ ಇಲ್ಲ ನೋಡು. ಹೌದಾ? ಚಲೋ ಆತು ಬಿಡ. ಅಂದಂಗೆ ನಂದು ಒಟ್ಟು ಕೆಲಸ ಇತ್ತು ಬಿಡ, ಯಾವ ಮಠಕ್ಕೆ ಹೋಗ್ಬೇಕಿತ್ತು. ಕುಂದರ್ ಮಠಕ್ಕೆ ಹೋಗ್ಬೇಕಿತ್ತು ಅಂತ. ಮಠಕ್ಕೆ ಬೇಕಾದ್ರೆ ಸಂಜೆ ಮುಂದೆ ನಾನು ಬರ್ತೇನೆ ನನ್ನ ಜೊತೆಗೆ. ಈ ಕೆಟ್ಟ ಬಿಸ್ಲಾಗ ಹೋಗಿ ಏನು ಮಾಡ್ತೀನಿ ಮಠದಾಗ ಅಡಿಗೆ ಮಾಡೇನಿ, ಹೊಡ್ತು ಊಟ ಮಾಡ, ನೀ ಬರೋದ ಅಪರೂಪ. ಏನು ಇಲ್ಲೇ ಮಕ್ಕೋ ಇವತ್ತು? ಅಯ್ಯೋ ಅಯ್ಯೋ ಇಲ್ಲ ಇಲ್ಲ, ಇರೋಕ್ಕಾಗೋದಿಲ್ಲ. ನನ್ಗೆ ಅರ್ಜೆಂಟ್ ಅಗದಿ ತುರ್ತು ಕೆಲಸ ಐತೆವ. ನನ್ನ ಸೊಸಿ ಬರಾಕಬೇಕಂತ ಹೇಳ್ಕಶಾಳ. ಅದಕ್ಕೆ ಪಾಪ ಮತ್ತಿನ ಅತ್ತಿಯರ ಬಾ ಅಂದಿದ್ನಲ್ಲ ಅಂತ ಹುಡುಕ್ತದ ಪಾಪ. ಗೊತ್ತೈತವ್ರೇವ ನಿನ್ನ ಸೊಸಿ, ನನಗೇನು ಗೊತ್ತಿಲ್ಲನ? ಅಯ್ಯ ಹಾಳಾಗಿ ಹೋದ್ರೆ ಸಾಕು ಅನ್ನೋಂಗ ಇದು ಮಾಡ್ತಿರ್ತಾಳಕ್ಕೆ. ಇದು ಮನೆಯಾಗಿದ್ರೆ ಯಾಕೆ ಇರ್ತಾಳ ಈಕೆ ಅನ್ನೋಂಗ ಮಾಡ್ತಾಳ. ಈಗೇನು ಬದ್ಲಾಗ್ಯಾಳನ? ಚಲೋ ನೋಡ್ಕೊಳಕತ್ತಾಳನ ಮತ್ತೆ? ಅಯ್ಯ ಹಂಗ್ಯಾಕೆ ಮಾತಾಡ್ತೀಯ? ನಾನು ಸೊಸಿ ಚಲೋನ ನೋಡ್ಕೊಂತಾಳವ. ನಿನ್ ಯಾರಂದ್ರೆ ಹಿಂಗಂತೇಳಿ ನೀನ ಅಂದಿದ್ದೆಲ್ಲ ಅಕ್ಕವ, ನೆನಪು ಹಾರಿದೇನ? ಯವ್ವ ನನ್ನ ಸೊಸಿ ಒಟ್ಟ ಸೇರೋದಿಲ್ಲ, ನೆಟ್ನಾಳು ಕೌ ಕಾಗಿಗತೆ ಮಾಡ್ತಾಳ, ಹರ್ಕೋತಾಳ, ಜಗಳ ಮಾಡ್ತಾಳ, ಮನೆಯಾಗಿದ್ರೆ ಯಾಕಿದ್ದಿ ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾಳ ಅಂತ ನೀನೇ ಹೇಳಿದ್ದೆಲ್ಲ ಯಾಕ? ನಾನು ಅಂದಿದ್ದೇನ? ಹಾಂ, ಅವಾಗ ಹಂಗಿತ್ತ ಏನ? ಈಗ ಹಂಗಿಲ್ಲ. ಈಗ ಯೋ ನಾನಂದ್ರೆ ಎಷ್ಟು ಪ್ರೀತಿ ಗೌರವ, ಒಂಥರ ಅತ್ತಿಯರ ಎಲ್ಲಿ ಹೋಗ್ತೀರಿ ಎಲ್ಲಿ ಬಿಡ್ತೀರಿ, ಅತ್ತಿಯರ ಮನ್ಯಾಗ ಇರ್ರಿ ಅನ್ನೋ ಹಂಗಿದ್ ಮಾಡ್ತಾಳೆ. ಅದಕ್ಕೆ ಬರ್ಲಿ ಹಂಗಾರ ನಾನು ಒಂಚೂರು ಏನೋ ಹೇಳಾಕಂತ ಕರೆದ್ರೆ ಆಲೆ ಹೊಂಟೆ ಲೆಕ್ಕ ನೀನು ಕುಂದರೋಟ. ಈಗ ಏನಾತ್ ಗೊತ್ತಾನ, ನಾವು ಮೊನ್ನೆ 3 ದಿನ ಹೋಗಿದ್ವಿ. ಅವಾಗ ಯೋ ಎಂತೆಂತ ಅಡಿಗೆವು ಏನ್ ತಾನ ಹಳ್ಳಾಗಿದ್ದಂಗ ಅನಿಸ್ಲಿಲ್ಲ. ಅಯ್ಯೋ ಇನ್ನೂ ಏನೇನು ಮರ್ತೀನಿ ಏನ ಬಿಡ ಹಂಗಾರ ನಾನು. ಇನ್ನೂ ಹೇಳೋದೈತೆ ಅಲ್ಲ ಯಾಕ, ಅದು ಈಗ ತಡಿ ಬಿಡಿ, ಈಗ ಬಿಡಿ ಈಗ ಅದನ್ನ. ಇದು ನಾನು ಒಂಚೂರು ಅರ್ಜೆಂಟ್ ಐತೆ ಬರ್ತೇನೆ. ಅಲ್ಲ ಆದರೂ ಅಡ್ಡಿ ಇಲ್ವಾ? ಹಳ್ಯಾನ ಮನೆಗೆ ಹೋಗಿ ಇಷ್ಟೆಲ್ಲ ಮಸ್ತ್ ಮಜಾ ಮಾಡಿ ಬಂದಿಯಲ್ಲ. ಹ್ಞೂನ್ಲೇ, ನಿನಗೆ ಹೆಂಗೆ ಅನ್ನಿಸ್ತೀಗ? ಚಲೋ ಅನ್ನಿಸ್ತಿಲ್ಲ? ಅಲ್ಲ ಇಂಥ ಹಳೆ ಎಲ್ಲಿ ಸಿಕ್ಕಾನ ಹೇಳ? ಇಷ್ಟು ಚಲೋ ನೋಡ್ಕೊಳ್ಳೋ ಹಳೆ ಎಲ್ಲಿ ಸಿಗ್ತಾನ? ಅಯ್ಯೋ ನೀನ ಅಪ್ಪ ಅವ್ವ ಇಲ್ಲಿಯೇ ಇರ್ರಿ ಅಂದವ. ನಾವ ಮತ್ತೆ ಬ್ಯಾಡವಾ ಅಲ್ಲಿ ಹೋಕ್ಕೇವಿ ಅಂತ ಬಂದಿದ್ದು. ನಾವು ಬರೋ ಹೊತ್ನಾಗೂ ಎಷ್ಟು ಬೇಜಾರು ಮಾಡ್ಕೊಂಡ್ರೆ ಗಂಡ ಎಂತಿ ಗೊತ್ತನ? ಆಕೆನ ಮಗಳಿಗೆ ಹೋಗ್ಲಿ, ಹಳ್ಯಾನು ಬೇಜಾರು ಮಾಡ್ಕೊಂಡ. ಆಮೇಲೆ ಇನ್ನೇನಾತ್ ಗೊತ್ತನ ಅಕ್ಕವ? ಇಲ್ಲ ನಂದೊಂದು ಚೂರು ಕೆಲಸ ಐತಿ, ಈಗ ಅದನ್ನ ಬಿಡು ಹೋಗ್ಲಿ. ನೀನು ಹಳ್ಯಾ ಚಲೋ ಅದನ, ನಾ ಪಾಪ ಸುಳ್ಳ ಅನ್ನ ತಪ್ಪಕತಿ ಏನಾರ ಒಂದು. ಈಗ ಅದು ಬಿಡು ಹೋಗ್ಲಿ. ನಾನು ಅಂದಂಗೆ ಅಕ್ಕ, ಇದು ಅದು ಚೀಟಿ ಹಾಕ್ಬೇಕಂತ ಮಾಡೇವಿ. ನಾವು ಎಲ್ಲರೂ ಸೇರಿ ಊರಾಗ ಬರ್ತೀಯನ? ಚೀಟಿ? ಯಾ ಚೀಟಿ? ಹಾಗಾಯವ ನೀ ಏನಾರು ಸುದ್ದಿ ಹೇಳ್ಬೇಡ. ನಾ ಅಲ್ಲಿ ಹಾಕೊಂಡ್ರೆ ನಾ ಇಲ್ಲಿಂದ ಎಲ್ಲ ಅಲ್ಲಿಗೆ ಬರಾಕೋಲಿ. ಅದು ಬಿಟ್ಬಿಡು, ಕೈ ನೀ ತೆಗಿ ಅಂತೆಲ್ಲ ಅಂದಂಗೆ ಮತ್ತೇನಾಯ್ತು ಗೊತ್ತಾನ ಅಕ್ಕವ? ಒಂದು ಫೋನ್ ಮಾಡ್ಬೇಕು, ಒಂದು ಈಟ ತಡಿ ಬಂದೆ. ಆಮೇಲೆ ಅರ್ಜೆಂಟ್ ಬಾ ಅಂದಾರ. ನಾ ಇನ್ನೊಂದ್ಸಲ ಬರ್ತೇನೆ ಅಕ್ಕವ. ಬರ್ಲಿ ಹಂಗಾರ? ಹೊತ್ತು ಭಾಳ ಆಗೈತಕ್ಕ. ನೋಡು ಒಂದಿಟ್ಟು ಕುಂತು ಮಾತಾಡೋಣ ಅಂದ್ರೆ ಯಾಕೆ ಗಡಿಬಿಡಿ ಒಳಗೆ ಅದೀವ ನೀನು. ತಡಿ ಚಾರ ಮಾಡ್ಕೊಂಬರ್ತೇನೆ. ಅಯ್ಯೋ ಚಾಗಿ ಬೇಡೇ ಬೇಡ, ಚಾಗಿ ಮತ್ತು ಅದು ದೂರದ ಮಾತದು ಬೇಡ. ಸರಿ ಆಯ್ತು, ಹೋಗ್ಬಾರ್ವ ಹಂಗಾರೆ. ಬರ್ತೇನೆ ಮಾವ. ತಣ್ಣಗಿರ್ರಿ, ಉರುಣಿಗೆ ಭಾಳ ಐತೆ ಅವ್ರದ್ದು. ತಂಗಿ ಅಂತ ನನಗೇನಿದು ಇಲ್ಲ. ಅಲ್ಲ ಮಳೆ ಅಂದು ಮಗಳದು ಯಾವಾಗಲೂ ಜಂಬ ಕೊಚ್ಕೊತಿರ್ತಾಳ. ಈಗ ನಾಲ್ಕು ಚಿನ್ನ ನೋಡು ನಿಂದ್ರಕ್ಕಾಗೋಲ್ತು. ಬಗನ ನಾನೇನಾರು ಹತ್ಕೊಂತ ಕಷ್ಟ ಗಿಷ್ಟ ಹೇಳ್ಕೊಂಡಿದ್ನಿ ಅಂದ್ರೆ 3 ದಿನ ಆದರೂ ಇಲ್ಲೇ ಇರ್ತಿದ್ಲು. ನಾ ಖುಷಿಯಾಗಿ ಎಲ್ಲ ಚಲೋ ಐತೆ ಅನ್ನಲ್ಲ. ಅದಕ್ಕೆ ಸಂಕಟ ತಡಿಲಾರ್ದೆ ಪುಟಕ್ಕನ ಎದ್ದು ಓಡ್ಯಾಳ. ಅಲ್ರಿ 2 ದಿನ ಹೋಗಿ ಬರೋಣ ಬರ್ರಿ, ಮೈಂಡ್ ಫ್ರೆಶ್ ಆಕೈತಿ. ನಾವಲ್ಲೇ ನನಗೆ ಇದು ಮಾಡ್ಬಿಡ, ನನಗೆ ಬಾಬಾ ಅನ್ನಕ್ಕೆ ಹೋಗ್ಬಿಡ. ಯಾಕೆ ನನ್ನ ಮೈಂಡ್ ಫ್ರೆಶ್ ಆಗೋದಕ್ಕಿಂತ ನನ್ನ ಮನಸ್ಸು ಸರಿ ಇಲ್ಲ. ಈಗ ನನಗೆ ಎಲ್ಲಿ ಬರಾಕು ಮೂಡಿಲ್ಲ. ನನಗೆ ಸುಮ್ಮನೆ ಬಾಬಾ ಅಂತೇಳಿ ನೀ ಬಲವಂತ ಮಾಡಕ್ಕೆ ಹೋಗ್ಬಿಡ. ಎದ್ರ ಸಂಬಂಧ ಮೈಂಡ್ ಫ್ರೆಶ್ ಇಲ್ಲ ನಿಮ್ಗೆ? ಎದ್ರ ಸಂಬಂಧ ಮೂಡಿಲ್ಲ? ಓ ನಿಮ್ಮ ಅವ್ವಂದು ಯೋಚನೆ ಮಾಡಕತ್ತೀರನ? ಇದೇ ಹಿಂಗಾಗಲಿ ಅಂತೇಳಿ ನಿಮ್ಮ ಅವ್ವ ಕಿತ್ಕೊಂಡು ಹೋಗಿರೋದ? ಅದನ್ನೇ ನೀವು ಮಾಡಕತ್ತೀರಿ ಅಷ್ಟೇ. ಈಗ ಒಟ್ನಾಗ ನೆಮ್ಮದಿ ಇರಬಾರ್ದು ನಾನು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿರಿ ನೀನು ನಿಮ್ಮವ್ವ. ಅದೇನು ಕರ್ಮ ಮಾಡಿದ್ದೆ ಅಂತ ನಿಮ್ಮನ್ನು ಮದುವೆ ಮಾಡ್ಕೊಂಡೇ ಏನೋ ನಾನು. ಅದಕ್ಕಲ್ಲ, ಅರ್ಥ ಮಾಡ್ಕೊ. ನಮ್ಮ ಅವ್ವನ ಸಲುವಾಗಿ ಅಲ್ಲ ನಮ್ಮ ಅವ್ವನ ಮಾತೇ ಬಂದಿಲ್ಲ ಇಲ್ಲಿ. ಸುಮ್ಮನೆ ಯಾಕೆ ಇಲ್ಲದು ಹೇ ಮಾಡ್ಕೊತಿ? ಅದು ಅರ್ಥ ಮಾಡ್ಕೊ. ನನಗೆ ಈಗ ಆಗಲೇ ನಾನು ತಪ್ಪಾಗೈತೆ ನನ್ನಿಂದ. ಅದಕ್ಕೆ ನನಗೆ ಮೊದಲು ನಂಗೆ ಕಂಫರ್ಟಬಲ್ ಆಗಿ ನಿಮ್ಮ ಫ್ಯಾಮಿಲಿ ಜೊತೆ ಇರೋಕೆ ಆಗೋದಿಲ್ಲ. ನನಗೊಂಥರ ನಾಚಿಗೆ ಬಂದಾಕತ್ಲೆ. ನಾನು ತಪ್ಪು ಮಾಡೀನಿ, ಯಾವ ಮಕ್ಕ ಇಟ್ಕೊಂಡಿಲ್ಲ ನಕ್ಕೊಂತದಿ ಮತ್ತು ನೀನು ಅಂತ ಚುಚ್ಚಿದಂಗೆ ಅನಿಸ್ತತಿ. ಏನೋ ಒಂಥರ ಪಶ್ಚಾತ್ತಾಪ ಕಾಡ್ದಂಗೆ ಆಗ್ತತಿ. ನನಗೆ ಮುಖ ತೋರ್ಸಕ್ಕೆ ನಾಚಿಗೆ ಬರಾಕತ್ತೈತಿ ಒಂದು ಅಳತಿ ಗೊತ್ತನ. ಅದು ಅಲ್ಲದೆ ಹೆಂಗೆ ಹೇಳಲಿ ನಾನು ಹಿಂಗೆ, ಈಗ ಕೆಲ್ಸಕ್ಕೆ ಹೊಸದಾಗಿ ಸೇರೀನಿ, ಇದಕ್ಕಿದ್ದಂಗೆ ಸುಟ್ಟಿ ಕೊಡ್ರಿ ಅಂತಂದ್ರೆ ಅದು 2-3 ದಿನಗಟ್ಲೆ ಅವ್ರು ಸುಟ್ಟಿ ಕೊಡ್ತಾರನ? ಹೊಸದಾಗಿ ಕೆಲ್ಸಕ್ಕೆ ಸೇರಿ ನೆಟ್ಟಿಗೆ ಕೆಲಸ ಮಾಡಪ್ಪ ತಗೊಳ್ಳೋ ಪಗಾರಕ್ಕೆ ಅಂತಾರೆ. ಮೊದ್ಲಾದ್ರೆ ನಿಮ್ಮ ತಂದೆಯವ್ರ ಆಫೀಸ್ನಾಗ ಕೆಲಸ ಮಾಡ್ತಿದ್ದೆ. ಅವರು ಮಾವಾರು ಏನಂತಿದ್ದಿಲ್ಲ, ಮಗಳು ಚಲೋ ಇದ್ರೆ ಸಾಕು, ಮಗಳು ಖುಷಿಗೋಸ್ಕರ ಹೋಗಪ್ಪ ಹೋಗಿ ಬಾ ಅಂತಿದ್ರು. ಎಲ್ಲೇ ಆದರೂ ನಮ್ಮ ಮನೆಯಾಗಿದ್ರು ಅವ್ರು ಏನಂತಿದ್ದಿಲ್ಲ. ಈಗ ನಾ ಮಾಡ್ತಿರೋದು ಬೇರೆದವ್ರ ಕೈಯಾಗ ಕೆಲಸ. ಏನು
ಅವ್ರು ಯಾಕೆ ಸಿಕ್ಕಂಗೆ ಸುಟಿ ಕೊಡ್ತಾರೆ ಹೇಳು? ಹ್ಞೂ ಅದು ಏನೋ ಕರೆ, ಆದರೆ ಒಂದೆರಡು ದಿನ ಅಂತ ಹೇಳಿ ಬರ್ರಿ. 2 ದಿನ 3 ದಿನ ಅಂತ ಹೇಳಿ ಬರಕ್ಕೆ ಆಗಂಗಿಲ್ಲ, ಅರ್ಥ ಮಾಡ್ಕೋ. ಹಂಗೆಲ್ಲ ಹಾಗೆಲ್ಲ ಬರಾಕತ್ತೈತೆ ಅಂತ ಮಾಡಿ ಏನು ನೀನು? ಛೇ ಅಲ್ರಿ, ನಂಗೆ ಏನೋ ಒಂಥರ ಬೇಜಾರಾಗತ್ತಪ್ಪ. ನಾ ಎಷ್ಟು ಆಸೆ ಇಟ್ಕೊಂಡಿದ್ದೆ ಎಲ್ಲರೂ ಹೋಗಿ ಬರೋಣ ಅಂತೇಳಿ, ನೀವು ಇದೇ ಟೈಮ್ನಾಗ ಬರೋಕ್ಕಾಗಲ್ಲ ಅನ್ನತ್ತಿರಲ್ರಿ. ನನಗೂ ಬರೀ ಒಂಥರ ಬೇಜಾರ್ನಾಗೆ ಕಾಲ ಕಳೆದು ಸಾಕಾಗ್ಬಿಟ್ಟಿತ್ತು. ಅದಕ್ಕೊಂದು 4 ದಿನ ನನಗೂ ಅವ್ರ ಜೊತೆಗೆ ಹೋಗ್ಬೇಕನ್ನೋ ಆಸೆ ಭಾಳ ಇತ್ತು. ನೀ ಹೋಗಿ ಬಾನು, ಯಾರು ಬೇಡ ಅಂದ್ರೆ ನೀ ಹೋಗಿ ಬಾ. ಆದ್ರೆ ನಂಗೆ ಬಾ ಅನ್ಬೇಡ, ಯಾಕಂದ್ರೆ ನನ್ನ ಕೆಲಸ ಎಷ್ಟದಾವ ನೀನೇ ನೋಡ್ತಿ, ಪುರ್ಸೊತ್ತಿಲ್ಲ. ಈಗ ನಾನು ಸುಟಿ ಕೊಡ್ರಿ ಅಂದ್ರೆ ಕೊಡ್ತಾರನ ಅವ್ರು? ಅದಕ್ಕೆ ಅರ್ಥ ಮಾಡ್ಕೊ. ನೀ ಹೋಗ್ಬಾ, ನಾ ಬ್ಯಾಡ ಅಂತೆ ನಾನು. ನಿಮ್ಮನ್ನು ಬಿಟ್ಟು ನಾನು ಹೋಗ್ಲೇನು? ಬೇಡ, ನಿಮ್ಮನ್ನು ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಯಾಕೆ ನಾನು ಬಿಟ್ಟು ಯಾಕೆ ಹೋಗಂಗಿಲ್ಲ? ಏನಾರ ಅನ್ಮಾನನ ಅಥವಾ ಹೆಂಗೆ ಹೋಗೋದು, ಏನು ತಿಳ್ಕೊತಾನ ಅಂತ ಏನಾರ ಅನಿಸ್ತೈತೆ? ಹಾಗೆಲ್ಲ ತಲೆಯಾಗ ಏನು ಇಟ್ಕೋಬೇಡ ಏನು. ನನಗೆ ಬರಾಕ ಇಷ್ಟ ಐತಿ, ಆದರೆ ಸುಟಿ ಸಿಗೋದಿಲ್ಲ, ಹೊಸ್ದಾಗಿ ಕೆಲ್ಸಕ್ಕೆ ಸೇರಿರೋದಲ್ಲ. ಅದಕ್ಕೆ ನೀ ಹೋಗಿ ಬಾ, ನನಗೇನು ಬೇಜಾರಿಲ್ಲ. ಹೋಗಿ ಬರಲಾ? ಇಲ್ಲಪ್ಪ, ನಾನು ಒಲ್ಲೆ ಅಂತ ಹೇಳ್ಬಿಡ್ತೀನಿ. ನಾವಲ್ಲ. ಅಲ್ಲ ನೀ ಖುಷಿಯಾಗಿ ಒಂದು 4 ದಿನ ಹೋಗಿ ಬಾ. ಅಯ್ಯೋ ಏನು ಹಠ ಮಾಡ್ತಾಳಪ್ಪ ಈಕೆ ಅಂತ ನಾತಾಗ. ನಾ ಬಂದ್ರೆ ಬರ್ತೇನೆ ಅಂತ ಯಾಕೆ ಹಂಗೆ ಹಠ ಹಿಡಿತಿ? ನನಗೆ ಸುಟಿ ಸಿಗಂಗಿಲ್ಲ ಅನು. ಹೋಗಿ ಬರ್ರಿ ಇಬ್ರು ದವಾಖಾನಿಗೆ ತೋರಿಸ್ಕೊಂಬಾರ್ವಾ, ಏನಂತಾರ ನೋಡಿ ಡಾಕ್ಟ್ರ್, ಚಂದ ಕೇಳಿಸ್ಕೊಂಬಾ. ಏನ ಹ್ಞೂ ರೀ ಅತ್ಯಾರ, ದೇವ್ರ ದಯದಿಂದ ನಿನಗೊಂದು ಆತಂದ್ರೆ ಚಲೋ ಆಕತಿ. ಎಷ್ಟು ತಿಂಗಳಾತು ಏನು, ಯಾವಾಗ ಕಡಿ ತಲೆ ನೀರು ಹಾಕೊಂಡಿದ್ದು ಎಲ್ಲ ಚಂದಾಗಿ ನೆನ್ಪಿಟ್ಕೊಂಡಿಯಲ್ಲ. ಡಾಕ್ಟ್ರ್ ಮುಂದೆ ಹೇಳು, ಬೆಬ್ಬೆಬ್ಬೆ ಮಾಡಬೇಡ. ಮತ್ತೆ ಕೇಳಿದಾಗ ಅವ್ರಿಗೆ ಕರೆಕ್ಟಾಗಿ ಹೇಳಿಲ್ಲ ಅಂದ್ರೆ ಲೆಕ್ಕ ಹರಿಯಂಗಿಲ್ಲ. ನೀ ಕರೆಕ್ಟಾಗಿ ಹೇಳಿದ್ರೆ ಔಷಧ ಗುಳಿಗೆ ಅದಕ್ಕೆ ಏನು ತಕ್ಕಂಗೆ ಕರೆಕ್ಟ್ ಕೊಡ್ತಾರ ಅವರು. ಹೇಳ್ತೀನಿ. ಹೌಬಾ, ನಿನ್ನೆ ಬೈದೆ ಅಂತೇಳಿ ಬೇಜಾರು ಮಾಡ್ಕೋಬೇಡ. ಏನ ನಿಮ್ಮವು ಮಾಡೋ ಆಟಕ್ಕೆ ಯಾರಿಗೆ ನೆಮ್ಮದಿ ಇರೋದಿಲ್ಲ. ನಿಮ್ಮವನ ಪರ ನಿಂತಿ ಮತ್ತು ನೋಡು, ಸುಮ್ಮನೆ ನಿನ್ನ ಜೀವನ ನೀನು ಹಾಳು ಮಾಡ್ಕೋತಿ, ಎಲ್ಲರೂ ಕೊಟ್ಟು ಮಕ್ಕ ಬರ್ಶನ ಮಾಡ್ಕೋತಿ. ಅದಕ್ಕೆ ಹೇಳಿದೆ ಏನ. ಆಯ್ತು ರೀ ಅತ್ಯಾರ, ಇಲ್ಲಿ ತಗೋರಿ, ನಾ ಇನ್ನೇನು ಹೇಳೋದಿಲ್ಲ. ಯವ್ವ ಬರ್ತಿ ತುಪ್ಪಿ ಹೊತ್ತತ್. ಹ್ಞೂನಪ್ಪ, ಹೋಗ್ಬರ್ರಿ, ಸೊಕ್ಕ ಹುಷಾರಿ. ಹುಡುಗಿ ಹೊಟ್ಟಿಲೆ ಇಟ್ಕಂತತಿ, ಮಕ್ಕ ಯಾಕೆ ಅಳ್ಳೈತಿ, ಆದರೂ ಹೇಳೋಕ್ಕಾಗೋದಿಲ್ಲ. ಬಗಾನ ಹೊಟ್ಟಿಲೆ ಇದ್ಲಂದ್ರೆ ಈಕಿ ಬಾಣಿತನ ಯಾರು ಮಾಡ್ತಾರಂತ. ತವ್ರ ಮನೆಗೆ ಕಳಿಸ್ಬೇಕಂದ್ರೆ ತವ್ರ ಮನೆ ನೆಟ್ಟಿಗಿಲ್ಲ. ಏನು ಮಾಡೋದು? ಅವ್ರವನು ಮನೆ ಬಿಟ್ಟು ಎತ್ತಾಗ ಹಾಳಾಗಿ ಹೋಗಿ ಕುಂತಾಳ. ನೋಡೋಣ, ಅತ್ತಿಗೆ ಅಂತ ಅಷ್ಟೆಲ್ಲ ಬಡ್ದಾಡ್ತಾಳ. ಅತ್ತಿಗಿನ ಈಕಿದು ಏನಾರ ಬಣಿತನ ಮಾಡ್ತಾಳ ಏನೋ, ನೋಡೋಣ. ಆಕೇನು ಮಾಡ್ತಾಳೆ, ಆಕಿದು ಕೆಲಸ ಬೇಕಾದಷ್ಟು ಇರ್ತಾವ. ಅಜ್ಜಿ ಹೆಂಗೈತಿ ಡ್ರೆಸ್? ಇವ ಕಮ್ಮನ್ ಸೀರೆ ಉಡೋದು ಬಿಟ್ಟು ಏನು ಹಾಕೊಂಡು ನಿಂದಿರ್ತೀರಿ? ಇವ ನಡ ಕಾಣಕತ್ತಲ್ಲ. ಒಂದು ಕಮ್ಮನ್ ಸೀರೆ ಉಟ್ಕೋಬಾರ್ದ? ಇಲ್ಲ ಅದೆಂತದ ಚೂಡಿದಾರ ನೇತಾಕುತ್ತಿಲ್ಲ, ಅದನ್ನ ಹಾಕೋಬಾರ್ದನ? ಈ ನಮ್ನಿ ನಡ ಕಾಣಕತ್ತೈತಿ, ಏನ ಅಸಹ್ಯ ಹಾಕೊಂಡು ಅರ್ಬಿ ಅಡ್ಡಾಡ್ತೀರಿ ಏನ ನೀವು? ಚಂದ ಐತಿ, ಸುಮ್ಮನೆ ರಜೆ. ಮದುವೆ ಹೊಂಟಾನಿ ಏನ? ಅಲ್ಲೇ ಊಟ ಮಾಡ್ಕೊಂಡ್ ಬರ್ತಾನೆ. ಏನ ಮದುವೆ ಮಾಡ್ಕೊಂಡ ಬರ್ತೀಯ? ಯಾಕ ಇಲ್ಲ ಅಪ್ಪ ಅವ್ವ ಅಮ್ಮ ಯಾರು ಇಲ್ಲ ಅಂತ ಮಾಡಿ ಏನ? ಅಯ್ಯೋ ದೇವ್ರೆ, ನಾ ಅದ ಅನ್ಕೊಂಡೆ, ಹೊಸ ಚೂಡಿದಾರ ಹೊಸ ಅಂಗಿ ಹಾಕೊಂಡು ಹೊರಗೆ ಅಡ್ಡಾಡಕತ್ತಾಗ ಅನ್ಕೊಂಡೆ ಯಾರನ್ನ ನೋಡ್ಕೊಂಡಿರ್ಬೇಕು, ಅದಕ್ಕೆ ಇಷ್ಟು ಮಿಣ ರೆಡಿ ಆಗಕತ್ತಾಳಿಕಿತ್ತು ದಿನ ಒಂದಕ್ಕೂ ಅಂತೇಳಿ. ಯಾಕೆ ಈ ನಮ್ನಿ ತಯಾರಾಗೊಂಟ್ಯಾಳ? ನಿಂದ್ರಿಲ್ ಶಾಂತವ, ದೌಡ್ ಬಾ, ಇಲ್ಲಿ ನಿನ್ ಮಗಳು ನೋಡಲ್ಲಿ ಮದುವೆ ಮಾಡ್ಕೊಳಕ್ ಹೊಂಟಾಳಂತ. ದೌಡ್ ಬಾ ಶಾಂತವ. ಅಯ್ಯೋ ದೇವ್ರೇ, ನಂಗೆ ಸಾಕಾಗಿ ಹೋಗೈತತ್ತಾಗ ನಿನ್ ಸಲುವಾಗಿ. ಅತ್ತಾಗ ಆ ಕಿವಿಗೆ ಹಾಕೊಳ್ಳೋ ಮಷಿನ್ ಎಲ್ಲಾರ ಒಯ್ಯದ ನಿಂತು ಬಿಡದತ್ತಾಗ. ನೀ ಸಾಯ್ತೇನಂದ್ರು ನಾ ಮದುವೆ ಮಾಡ್ಕೊಳಕ್ ಬಿಡಲ್ಲ, ಸಾಯ್ತೇನೆ ಅಂದ್ಬಿಟ್ರೆ ಎದುರು ಬಿಡ್ತೇನಂತ ಮಾಡಿ ಏನ? ತಡಿ ಶಾಂತವ, ಏನ್ ಮಗಳು ಓಡೇಗಿಂದ ಬರ್ತಾಳ ಏನ ಈಕೆ? ಏನಾತಂತ ಓಡಿ ಬನ್ನಿ. ಏನಾತ್ ಬಿಡು ಅಂದ್ರ ಅಲಾ ಬೆಂಡ್ಲಿ, ನೀನು ಗೊತ್ತಿದ್ದ ಕಳ್ಸಾಕತ್ತೀಯ. ಏನಾತ್ ಬಿಡು ಅನ್ನಕತ್ತೀಯಲ್ಲ ನನಗೆ. ಅಂದ್ರ ಮದುವೆ ಮಾಡ್ಕೊಳಕ್ ನೀನ ಕಳ್ಸಾಕತ್ತೀಯ? ಯವ್ವ ನಾವಲ್ಲವ. ಓ, ನನಗೆ ಈಗ ಗೊತ್ತಾಯ್ತು ನಿಮ್ಮ ತಾಯಿ ಮಗಳ ಪಿಲ್ಯಾನು ಏನಂತೇಳಿ. ಅಲ್ಲಲ್ಲಲ್ಲಲ್ಲ, ರೊಕ್ಕ ಇಲ್ದಂಗೆ ಖರ್ಚಿಲ್ದಂಗೆ ಮಗಳು ದಾಟಿ ಬಿಡ್ಲಿ ಅಂತೇಳಿ ಈ ಐಡಿರಿಯ ಮಾಡಿರಿ ಇಬ್ರು ಕೂಡಿ. ಯವ್ವ ನಾವಲ್ಲವ, ನನ್ನ ಮಗನ ಮರ್ಯಾದೆ ತೆಗೆದಿಡ್ತೀಯ ಯವ್ವ ನೀನು. ಯವ್ವ ನಾವಲ್ಲವ, ಯವ್ವ ತಗ ಕರ್ತೀನಿ ತಡಿ. ನನ್ನ ಮಗನ ಹೊಲಕ್ಕೆ ಹೋಗೈತೆ ಏನು ನನ್ನ ಮಗ ಪಾಪ. ತಾಯಿ ಮಗಳು ಕೂಡಿ ನಮ್ಮನ್ನ ಮಸಲತ್ತ ಮಾಡಕತ್ತೀರ ನೀವು? ಇಲ್ಲ ನಿಮ್ಮನ್ನ ಹಿಂಗಾದ್ರೆ ಬಿಡುದಿಲ್ಲ. ತಡಿ ನಡ್ರಿ, ಒಳ್ಳಾಡ್ರಿ. ಏನು ಮಸಲತ್ತ ಮಾಡಕತ್ತೀರ? ಎದಕ್ಕೆ ಹೋದ್ರಾಡಕತ್ತೀರಿ? ಏನೋ ಹೊರಗೆ ಓಡೋರ ನೀವು? ಹೊರಗೆ ಅದು ಹೆಂಗೆ ಹೋಗ್ತೀರಿ ನಾನು ನೋಡೇ ಬಿಡ್ತೇನೆ. ಕಿವಿಗೆ ಹಾಕೊಳ್ಳೋ ಮಷೀನ್ ಇಲ್ಲವಾ? ಕಿವ್ಯಾಗ ಹೋದ್ರು ಅನ್ನಂತೇಳಿ ಬರಬೇಡ ನೀನು, ನನ್ನಂತೇಳಿ ಬರಬೇಡ. ಹಿಂಗೆ ಮಾಡಿ ನಾನು ಕುತ್ಕೀಚ್ಕೆ ಓಡೋಗಕ್ಕಿ ನೀನು. ಅಲ್ಲ, ನಾನು ಎಷ್ಟು ಕಣ್ಣಿಟ್ಟು ನೋಡ್ಕೊಂಡಿದ್ದೆ. ಯಾವ ಒಂದು ಗಂಡ ನಾಯಿ ಈ ಕಡೆ ಹಾರ್ಲಾರ್ದಂಗೆ ಕಾಯ್ತಿದ್ದೆ. ಅದು ಯಾವ ಮೈಕಲೆ ಯಾವನ್ ಲವ್ ಮಾಡಿಲ್ಲ ನೀನು? ಯಾವನವ ನಿನ್ನ ತೆರಿ ಕೆಡ್ಸಿರವ ಹಾಲ್ಕಟ್ಟ ಬಾಡೆ. ನನ್ನ ಕೈ ಸಿಗ್ಬೇಕು, ಅವ್ನು ಮೂಗಿಂದ ಮುಂದೆಲೆ ಎಲ್ಲ ಕಿತ್ತೋಗಿತೀನಿ ಅವನು. ಏನು ಯಾವನವ ಮಳ್ಳ ನಿನಗೆ ನಿನ್ನ ಕಣ್ಣು ನಿನ್ನ ಏನು ಮಾಡ್ಲಿ ಅಂತ ನಾನು ನಿನಗೆ ಪಿರಿತಿ ಬೇಕಾ? ಪಿರಿತಿ ಪೇಮ ಅಂತ ತೆಲಿ ಕೆಡ್ಸ್ಕೊಂಡು ನಿಂತೀಯಾ ಓಡೇಗೆ ಮದುವೆ ಆಗಕ್ಕೆ? ಅಯ್ಯೋ ಕಿವ್ಯಾಗ ಹೋಗಿ ಹೋದ್ರೆ ಹೇಳೋಣಂದ್ರೆ ಅದಕ್ಕೂ ಬಿಡದಲ್ಲಿ ಮುದುಕಿ. ಯವ್ವ ನಾ ಹೊಕ್ಕನಿ, ಲಗ್ನಕ್ಕೆ ಹೊಂಟೀನಿ, ನಾ ಹೊಕ್ಕನಿ. ಶಾಂತವ ಹೊಂಟ ಬಿಟ್ಲಲ್ಲ, ಕರಿಯಾಕಿನ
ನಿಂದಿರ್ತೀನಿ ಏನಂತ ತಗೊಲೆ ನಿನಗ. ಅಯ್ಯೋ ಹೊಂಟ್ಲ ಯವ್ವ, ನಮ್ಮ ಮರ್ಯಾದೆ ತೆಗೆದು ಹೊಂಟ್ಲ ಯವ್ವ. ಆಕಿ ಲಗ್ನಕ್ಕೆ ಹೊಂಟಾಳ, ಲಗ್ನ ಮಾಡ್ಕೊಳಕಲ್ಲ. ನಿಮ್ಗಂತೂ ಕಿವಿ ಕೇಳೋದಲ್ಲ ಬಿಡೋದಲ್ಲ, ನಿಂತು ಬಿಡ್ತಿರಲ್ಲ ಒದರಾಡ್ಕೊಂತ ಬಾಗಲಾಗ. ನೋಡಿದ ಮಂದಿ ಏನ್ ಅನ್ಬೇಕ? ಇಲ್ಲದ ವಯಸ್ಸಿಗೆ ಬಂದ್ ಹುಡುಗಿ ಬಗ್ಗೆ ನಾವು ಹಬ್ಬಿಸ್ತಂಗ ಆಗಲ್ಲ. ಸ್ವಲ್ಪ ಸುಧಾರಿಸ್ಕೊಂಡ್ ಮಾತಾಡ್ರಿ. ಆಕಿ ಲಗ್ನಕ್ಕೆ ಹೊಂಟಾಳ, ತಗ ಹೇಳಿದ್ದು ಕೇಳೋದಲ್ಲ ಬಿಡೋದಲ್ಲ ಕಿವಿಯಾಗತ್ತಾಗ. ನಿಂದ ನೀವು ಒದರ್ತೀರಿ, ಕಿವಿಗೆ ಹಾಕೊಳ್ಳೋದು ಎಲ್ಲಿಟ್ಟಿರಿ? ಹೌದಾ? ಏ ದೇವ್ರೆ, ಇವ ಸುಳ್ಗಾಡಿ ಎಲ್ಲಿಟ್ನಿ ಏನವ, ಎಲ್ಲೆಲ್ಲಿ ಸಿಗೋಲ್ತಯ್ಯವ. ತಗ ಸಾಕಾಗಿ ಹೋಗ್ಯತ ಹೋಗತ್ತ, ಕುಡಿಕ್ ನನಗೆ ಸಾಕಾಗಿ ಹೋಗ್ತಗ. ಇಲ್ಲ ಅಳಶಂತವ, ನನಗೆ ಗೊತ್ತಾಗಿಲ್ಲ. ಕಿವಿ ಕೇಳಲಾರ್ದಕ್ಕಿಂತದ ಆತದ. ಇಲ್ತು ನೀ ಏನು ಶಿಟ್ಟಾಬೇಡ. ಹಿಂಗಾಗಿ ಉಳ್ವಿಗೆ ಬರ್ರಿ ಅಂತ ಅಷ್ಟು ಚಾಲು ಉಳಿದ್ರು ನಾ ಬರೋದಿಲ್ಲ ಅಂದಿದ್ದು. ನಿಮ್ಮನ್ನ ಕರ್ಕೊಂಡೋಗಿ ಆ ಮಂದ್ಯಾಗ ಮರ್ಯಾದೆ ತಕೊಳಕ್ ನಾವಲ್ಲೇ. ಉಳಿಗೆ ಹೋಗಿ ಕಾಸ್ಲಿ ಅಲ್ಲಿನೂ ಹಿಂಗ ಒದರಾಡ್ಕೊಂಡು ನಿಲ್ಲೋರು ನೀವು, ನನಗಾಗೋದಿಲ್ಲ. ಇಲ್ಲ ಅಲ್ಲಿ ಏನು ಮಾತಾಡೋದಿಲ್ಲ ತಗೋ. ನಾನು ಏನು ಉಳಿಗೆ ಹೋಗಿ ಬರೋಣ. ಭಾಳ ದಿನ ಬಸವಣ್ಣ ದೇವ್ರಿಗೆ ಹೋಗಿ ಬಂದು ಏನು ಹಂಗೆ ಒಲ್ಲೆ ಅನ್ನಕ್ಕೆ ಹೋಗ್ಬೇಡ. ಹೋಗಿ ಬರೋಣಂತ. ಸುಮ್ಮನೆ ಎಲ್ಲದಕ್ಕೂ ಒಲ್ಲೆ ಅನ್ಬೇಡ. ಏನ ಅನ್ನದ ಬಿಡದ, ನನಗಂತೂ ಹೆಂಗೆ ಹೋಗೋದು ಅನ್ನಂಗೆ ಆಗೈತಿ. ಶಾಂತಕ ಏನು ಬಾಯ್ ಮಾಡಕತ್ತೀಯಲ್ಲ? ಅಲ್ಲ ಬೆಂಡ್ಲಿ ಬಂದೇ ಅಲ್ಲಲ್ಲಿ. ಗಂಡಗೆ ಚಲೋ ವ್ಯಾಪಾರ ಆಗಕತ್ತಿರ್ಬೇಕಾ? ಮತ್ತೇನೈತಿ ಊರ್ ಬಿಡಾಡಿ. ಬರೋದು ಬೇಡ, ಹೇಳೋದು ಬೇಡ, ಕೇಳೋದು ಬೇಡ. ಇವ್ರ ಮನೆಗೆ ಅನ್ನಂಗಾಗೈತಿ. ಏನು ಯಾರಿಗೆ ಗೊತ್ತು ನಿನಗೆ? ಒಟ್ಟ ಬಂದಿಲ್ಲ ಬಿಡ. ಅಯ್ಯೋ ಕೆಲಸ ಇತ್ತು ಬೇ ಮನ್ಯಾಗ, ಸಾಕಾಗಿತ್ತು. ಸಣ್ಣ ಪುಟ್ಟ ಕೆಲಸ ಇರ್ತಾವಲ್ಲ, ಅವೆಲ್ಲ ಮಾಡ್ಕೊಳ್ಳೋದ ರಗಡಾಗಿರ್ತೈತಿ. ಅಲ್ಲಿ ಬರಾಕೋಲಿ. ಏನ ಅಂತಿ? ಒಂಚೂರು ಜೋರಾಗಿ ಮಾತಾಡ, ಉಸುಲರ ಬಿಡು ಹೊರಗೆ. ಅಯ್ಯೋ ಶಾಂತಕ್ಕ, ಹಂಗಾರೆ ಕಿವಿಗೆ ಹಾಕೊಳ್ಳೋ ಮಷೀನ್ ಹಾಕೊಂಡಿಲ್ಲ ಏನ ಮಲ್ಲೇಶ? ಅಯ್ಯೋ ಬಿಡು, ನಮ್ಮ ಅತ್ತಿದಂಗ ಇರೋದ ಏನಿಲ್ಲವ. ಉಳಿ ಹೊಂಟಾರಂತ ಅಷ್ಟ್ರು ಪಟ್ಟಿಲಣ್ಣರ ಮನ್ಯಾಗ. ಅದಕ್ಕೆ ದಾಂಡೇಲಿಗೆ ಹೋಗೋಣ ಬರ್ರಿ ಅಂತ ಕರೆಯಾಕತ್ತಾವ ಹುಡುಗರು. ನನಗೇನೋ ಹೋಗಕ್ಕಿನ ಮನಸ್ಸು ಐತಿ. ಆದ್ರೆ ಈ ನಮ್ಮ ಅತ್ತಿ ಕಟ್ಕೊಂಡು ಹೋಗಿ ಹೇಗೋದು ಹೇಳವ. ಹಂಗಂತ ಮನ್ಯಾಗ ಬಿಟ್ಟು ಕೊಟ್ಟು ಹೋದ್ರೆ ಮಾಡೋರು ಯಾರು ಇಲ್ಲಿ? ಅದಕ್ಕವ ಹೋಗೋದು ಬೇಡ, ಇರೋದು ಬೇಡ ಅನ್ನಂಗೆ ಆಗ್ಬಿಟ್ಟತಿ. ಏನು ಮಾಡ್ಬೇಕನ್ನ ತಿಳಿಲಾರ್ದಂಗೆ ಆಗೈತೆ ಬಿಡ ಇವತ್ತಕ. ಹುಳಿಗೆ ಹೊಂಟಿರ ಶಾಂತಕ? ನಾನು ಬರ್ತೇನೆ. ಬ್ಯಾ ಬಿಡು ಶಾಂತಕ, ನಾನೇನೋ ಬರ್ತೇನೆ ಅಂದೆ. ಪಾಪ ನೀ ಕರಿತಿ ಬಿಡು. ಆದರೂ ಅವ್ರು ಹೇಳಿಲ್ಲ, ನೀವು ಹೊಂಟಿರಿ ಸುಳ್ಳ ನಾಯಕ. ಆಯ್ತು ಹೋಗ್ಬರ್ರಿ. ಹಂಗಾರ ಹೋಗ್ಬಾರ. ನೀ ಯಾಕೆ ಬಿಡ್ತಿ? ಹೊಳ್ಳೆ ಹೋಗಾಕತ್ತೇನ? ಎಲ್ಲಿ ಹೋಗೋದು ಎಲ್ಲಿ ಬಿಡೋದು? ಯಾಕೆ ನನಗಂತೂ ಹೊರಗೆ ಎಲ್ಲಿ ಹೋಗೋ ಮನಸ್ಸ ಇಲ್ಲವಾಗಿರ್ಜಿ. ಹೋಗ್ಬಾರ ಶಾಂತಕ, ಏನಾಗ